ಹಾಯ್ ಹಲೋ ನಮಸ್ತೆ. ಕುಕಿಂಗ್ ರೇಖಾ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ಮಾಡ್ತಿದ್ದೀನಿ. ಅಂದರೆ ದಪ್ಪ ಮೆಣಸಿನ್ಕಾಯಿ, ಹೊಟ್ಟೆ ಮೆಣಸಿನ್ಕಾಯಿ ಅಂತ ಕರೀತಾರೆ. ಇದು ದಾವಣಗೆರೆ, ಉತ್ತರ ಕರ್ನಾಟಕ ಸೈಡ್ ಇದು ಭಾಳ ತುಂಬ ಫೇಮಸ್ಸು. ಇವತ್ತು ನಾನು ಅದನ್ನ ಎಣ್ಗಾಯಿ ಥರ ಮಾಡಿ ತೋರಿಸ್ತಿದ್ದೀನಿ. ಹುಚ್ಚೆಳ್ಳು ಒಂದು ಲೋಟ ತೊಗೊಂಡಿದ್ದೀನಿ. ಒಂದು ಲೋಟದಲ್ಲಿ ಅರ್ಧ ಕಡಲೆ ತೊಗೊಂಡಿದ್ದೀನಿ, ಅರ್ಧ ಶೇಂಗಾ ತೊಗೊಂಡಿದ್ದೀನಿ. ಈಗ ಎರಡನ್ನೂ ಫ್ರೈ ಮಾಡ್ತಿದ್ದೀನಿ. ನೋಡಿ, ಒಂದು ಸ್ಪೂನು ಉಪ್ಪು ಸೇರಿಸ್ಕೊಳ್ತಿದ್ದೀನಿ. ಇದೆಲ್ಲ ಸಪ್ಪೆ ಪುಡಿ ಅಂತೇಳಿ ಇದು ಪೌಡ್ರ್ ಮಾಡ್ಕೊತ ಇರೋದು. ಎಣ್ಗಾಯಿ ಪಲ್ಯ, ಯಾವುದೇ ಪಲ್ಯಕ್ಕೂ ಎಲ್ಲ ಪಲ್ಯಕ್ಕೂ ನಾವು ಹಾಕ್ತೀವಿ. ಪಲ್ಯ ಯಾವುದೇ ಮಾಡಿದ್ರು ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದಾಗೆ ಈ ಥರ ಆಗುತ್ತೆ. ಇದಕ್ಕೆ ಉತ್ತರ ಕರ್ನಾಟಕ ಸೈಡು ಗುರಾಳ್ ಪುಡಿ ಅಂತ ಕರೀತಾರೆ, ಕುರ್ಷಣಿ ಪುಡಿ ಅಂತ ಕರೀತಾರೆ. ಗುರಾಳು ಅಂತಲೇ ಜಾಸ್ತಿ ಕರೆಯೋದು. ಸೊ ಹಾಗಾಗಿ ಎಲ್ರಿಗೂ ಗೊತ್ತಾಗುತ್ತೆ. ನೋಡಿ ಈ ಥರ ತರಿತರಿಯಾಗಿ ಮಾಡ್ಕೋಬೇಕು. ನೋಡಿ ಈ ಥರ ಇರಬೇಕು. ಇವಾಗ ನೋಡಿ ಅದೇ ಜಾರಿಗೆ ಸ್ವಲ್ಪ ಗುರಾಳ್ ಪುಡಿ ಹಾಕಿದ್ದೀನಿ. ಇವಾಗ ನೆಕ್ಸ್ಟು ಬೆಲ್ಲ ತೊಗೊತಿದ್ದೀನಿ. ನೋಡಿ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಟೇಸ್ಟ್ ಇರುತ್ತೆ. ಅದು ಮೆಣಸಿನ್ಕಾಯಿದು ದಪ್ಪ ಮೆಣಸಿನ್ಕಾಯಿ ಅಂದರೆ ಖಾರ ಇರುತ್ತೆ. ಸೊ ಅದಕ್ಕಾಗಿ ಬೆಲ್ಲ ಜಾಸ್ತಿನೇ ಹಾಕಬೇಕು, ತುಂಬ ಟೇಸ್ಟ್ ಇರುತ್ತೆ. ಇಷ್ಟು ಬೆಲ್ಲ ಹಾಕಬೇಕು. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ತೊಳೆದಿಟ್ಟಿದ್ದೀನಿ, ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ. ಒಗ್ಗರಣೆಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈ ಥರ ಉದ್ದುದ್ದ ಕಟ್ ಮಾಡಬೇಕು. ಇವಾಗ ನೋಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಇವಾಗ ನೋಡಿ ದಪ್ಪ ಮೆಣಸಿನ್ಕಾಯಿ ಈ ಥರ ಇರುತ್ತೆ. ಈ ಸೆಂಟ್ರಿಗೆ ಕಟ್ ಮಾಡಬೇಕು. ಹಿಂಗೊಂದು ಲೈನ್ ಕಟ್ ಮಾಡಬೇಕು. ಈ ಥರ ಇಲ್ಲಿ ಈ ಥರ ಅಡ್ಡ ಕಟ್ ಮಾಡಬೇಕು, 4 ಪೀಸ್ ಥರ. ನೋಡಿ ಎಣ್ಗಾಯಿ ಪಲ್ಯ ಈ ಥರ ಬಂದಿದೆ. ತುಂಬ ಟೇಸ್ಟಾಗಿರುತ್ತೆ. ಜೋಳದ ರೊಟ್ಟಿ ಜೊತೆ ಎಣ್ಗಾಯಿ ಪಲ್ಯ ತುಂಬ ಟೇಸ್ಟಾಗಿರುತ್ತೆ. ಜೋಳದ ರೊಟ್ಟಿ ಎಣ್ಗಾಯಿ ಪಲ್ಯ ರೆಡಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ.